ಬೆಂಗಳೂರು ಹತ್ರ ಇಷ್ಟು ಡೇಂಜರಸ್ ಹಾಗೆ ಬ್ಯೂಟಿಫುಲ್ ಟ್ರೆಕ್ಕಿಂಗ್ ಪ್ಲೇಸ್ ಇದೆ ಅಂತ ನಿಮಗೆ ಗೊತ್ತಿತ್ತಾ? ಇದು ಸಿಂಪಲ್ ಬೆಟ್ಟ ಅಲ್ಲ, ಶಿವಗಂಗೆ ಬೆಟ್ಟ. ಪ್ರತಿ ಸ್ಟೆಪ್ ಕೂಡ ಒಂದು ಚಾಲೆಂಜ್, ಪ್ರತಿ ಟರ್ನ್ ಕೂಡ ಒಂದು ಹೊಸ ವ್ಯೂ. ಇವತ್ತು ಮಿಷನ್ ಒಂದೇ, ಇಲ್ಲಿ ಟಾಪ್ ರೀಚ್ ಮಾಡಬೇಕು. ಮಧ್ಯದಲ್ಲೇ ಗಿವ್ ಅಪ್ ಆಗ್ತೀನಾ ಅಥವಾ ಫುಲ್ ಟಾಪ್ ಹೋಗ್ತೀನಾ ನೋಡೋಣ. ಈ ಬೆಟ್ಟಕ್ಕೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಕಷ್ಟಪಡ್ತೀರಾ. ಇಲ್ಲಿ ಸ್ಲಿಪ್ ಆದರೆ ಗೇಮ್ ಓವರ್ ಅಂತಲೇ ಅನ್ಕೊಳ್ಳಿ. ಬಟ್ ಒನ್ ಡೇ ಟ್ರಿಪ್ ಅಂತ ಬಂದರೆ ಲೈಫ್ ಲೆಸನ್ ತಗೊಂಡು ಹೋಗ್ತೀರಾ. ಹಾಗಂತ ಈ ಜರ್ನಿ ಅಷ್ಟು ಈಸಿ ಅಲ್ಲ, ಬಟ್ ವರ್ತ್ ಇಟ್. ಸೊ ಲೆಟ್ಸ್ ಸ್ಟಾರ್ಟ್ ದ ಟ್ರೆಕ್. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸುಮಾರು ದಿನಗಳಾದ್ಮೇಲೆ ಒಂದು ರೈಡ್ ಮಾಡೋಣ ಅಂತ ಹೇಳಿ ಬೆಂಗಳೂರು ನಿಯರ್ ಅಲ್ಲಿರೋ ಒಂದು ಸೂಪರ್ ಆಗಿರೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಈಗ ಟೈಮ್ ಬಂದು 4:45, 4:45 ಮನೆ ಬಿಟ್ಟಿದ್ದೆ. ನಿಮಗೆ ಇಲ್ಲಿ ಹೋಗ್ತಾ ದಾರಿಯಲ್ಲಿ ಒಬ್ರು ಮನೆ ತೋರಿಸ್ತೀನಿ, ಬನ್ನಿ. ಆನ್ ದ ವೇ ಅವ್ರ ಮನೆ ಸಿಗತ್ತೆ. ಇಲ್ಲೇ ನೋಡಿ, ಇಲ್ಲೇ ಲೆಫ್ಟ್ ತಗೊಂಡ್ರೆ ಇದನ್ನು ಯಾರ ಮನೆ ಅಂತ ಗೆಸ್ ಮಾಡಿ ನೋಡೋಣ. ಇದು ಯಾರ ಮನೆ ಅಂತ ಗೆಸ್ ಮಾಡಿ ನೋಡೋಣ. ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಮನೆ ಅದು. ಅಂದವೇ ಹೋಗ್ತಾ ತೋರ್ಸೋಣ ಅಂತ ಅನ್ಸ್ತು. ಇಲ್ಲೇ ಪಕ್ಕದಲ್ಲೇ, ರೋಡ್ ಪಕ್ಕದಲ್ಲೇನೆ ಒಂದು ಟೆಂಪಲ್ ಸಿಗತ್ತೆ ನಿಮ್ಗೆ, ಜೆ ಪಿ ನಗರ. ಓಹೋ, ಗುರು ಟೈಮ್ 4:45, 4:49. ಇಷ್ಟೊತ್ತಿಗೂ ಸಿಗ್ನಲ್ಲು. ಇವಾಗ ನಾನು ನಿಮಗೆ ತೋರಿಸಿರೋದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಮನೆ. ಒಂದ್ಸರಿನೂ ಸಿಕ್ಕಿಲ್ಲ ಗುರು ಮನೆ ಹತ್ರ. ಯಾವಾಗ ಸಿಗ್ತಾರೋ, ನಮ್ ಲಕ್ ಯಾವಾಗಿದೆಯೋ ನೋಡೋಣ. ಬೆಂಗಳೂರಲ್ಲಿ ಇರೋರು ಎಷ್ಟು ಜನ ಮನೆ ಹತ್ರ ಬಂದವ್ರನ್ನ ಮೀಟ್ ಮಾಡಿದಿರಾ ಕಮೆಂಟ್ ಮಾಡಿ. ಸುಮಾರು ಸರಿ ಬಂದಿದ್ದೀನಿ, ಬಟ್ ನನಗಂತೂ ಒಂದ್ಸರಿನೂ ಸಿಕ್ಕಿಲ್ಲ ಗುರು. ಇಷ್ಟೊತ್ತಿಗೂ ಟ್ರಾಫಿಕ್. ಟೈಮು 4:50 ಗುರು. ಎಷ್ಟು ವೆಹಿಕಲ್ಸ್ ಓಡಾಡ್ತಿದಾವ ನೋಡಿ. ಟೈಮ್ 4:50, ಜಸ್ಟ್ 4:50ಗೆನೆ ಇಷ್ಟೊಂದು ವೆಹಿಕಲ್ಸ್ ಓಡಾಡ್ತಿದಾವೆ ಬೆಂಗಳೂರು. ಇದು ನಮ್ಮ ಬೆಂಗಳೂರು. ಆಕ್ಚುಲಿ ನಾನು ಇವತ್ತು ಹೋಗ್ತಾ ಇರುವಂತ ಜಾಗ ಬಂದು ಇದೊಂಥರ 3 ಟೈಪ್ ಆಫ್ ಕಾಂಬೋ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಒಂಥರ ಅಡ್ವೆಂಚರಲ್ ಹಾಗೆ ನೇಚರ್, ಒಳ್ಳೆ ಸ್ಪಿರಿಚುಯಾಲಿಟಿ ಎಕ್ಸ್ಪೀರಿಯನ್ಸ್ ಕೂಡ ಸಿಗತ್ತೆ. ಜಾಗ ಯಾವುದು ಅಂತಂದ್ರೆ ಇದನ್ನ ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ. ಜೈ ಶ್ರೀರಾಮ್, ಜೈ ಆಂಜನೇಯ. ಬೆಳಗ್ಗೆನೆ ಆಂಜನೇಯ ದರ್ಶನ ಆಗ್ತಾ ಇದೆ. ನಡೀರಿ ಹೋಗೋಣ. ಇಲ್ಲಿ ಬೆಂಗಳೂರಿಂದ ಒಂದು 60 to 65 ಕಿಲೋಮೀಟರ್ಸ್ ಆಗತ್ತೆ. ಹಾಗೆ ತುಮಕೂರಿಂದ ಒಂದು 20 ಕಿಲೋಮೀಟರ್ಸ್ ಆಗ್ಬೋದು. ದಬಾಸ್ಪೇಟೆ ಹತ್ರ ಇರುವಂತ ಜಾಗ ಇದು. ಬಟ್ ಜಾಗ ಮಾತ್ರ ಸೂಪರ್ ಆಗಿದೆ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಳ್ಳೆ ಸನ್ ರೈಸ್ ನೋಡ್ಬೇಕು ಅಂತ ಬೇಗ ಹೊರಟಿದೀನಿ. ಸಿಗತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ಬನ್ನಿ ನೋಡೋಣ ಹೇಗಿರತ್ತೆ, ಎಕ್ಸ್ಪೀರಿಯನ್ಸ್ ಮಾಡೋಣ. ಇದನ್ನ ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ. ಯಾವುದು ಅಂತ ಬಂದ್ರೆ ಶಿವಗಂಗೆ ಬೆಟ್ಟ. ಇದನ್ನ ಶಿವಗಂಗೆ ಹಿಲ್ಸ್ ಅಂತಾನೂ ಕರೀತಾರೆ. ಆಲ್ಮೋಸ್ಟ್ ಆಲ್ ಇದು ಬೆಂಗಳೂರಲ್ಲಿ ಇರುವಂತ ರೈಡರ್ಸ್ ಗಳು ಇಲ್ಲಿ ವಿಸಿಟ್ ಕೊಟ್ಟಿರ್ತಾರೆ. ಸೊ ಒಳ್ಳೆ ಜಾಗ ಅಂತಾನೆ ಹೇಳ್ಬೇಕು. ಸೊ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸುಮಾರು ವಿಡಿಯೋದಲ್ಲಿ ನೋಡಿದೆ, ಬೆಳಗ್ಗೆ ಬೇಗ ಹೋದ್ರೆ ಒಳ್ಳೆ ಸನ್ ರೈಸ್ ವ್ಯೂ ನೋಡ್ಬೋದು. ಸೊ ಹಾಗಾಗಿ ಸ್ವಲ್ಪ ಬೇಗ ಬಿಟ್ಟಿದೀನಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನೋ. ಒಳ್ಳೆ ಸನ್ ರೈಸ್ ವ್ಯೂ ಸಿಗತ್ತಾ? ಸ್ವಲ್ಪ ಫಾಗ್ ಇದ್ರೆ ಸಾಕು. ಆಕ್ಚುಲಿ ಇಲ್ಲಿಗೆ ಹೋಗಕ್ಕೆ ಬೆಸ್ಟ್ ಟೈಮ್ ಅಂತ ಅಂದ್ರೆ ನವೆಂಬರ್ ಟು ಫೆಬ್ರವರಿ ಅಂತಾರೆ. ಈಗ ಮಾರ್ಚು, ಹೆಂಗಿರತ್ತೋ ಗೊತ್ತಿಲ್ಲ. ನವೆಂಬರ್ ಟು ಫೆಬ್ರವರಿ ಒಳಗಡೆ ಹೋದ್ರೆ ಒಳ್ಳೆ ಫಾಗು, ಕ್ಲೌಡ್ ಬೆಡ್ ಎಲ್ಲ ನೋಡ್ಬೋದು. ಇವಾಗ ಹೆಂಗಿರತ್ತೋ ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಬೇರೆ ತರಾನೇ ಇದೆ. ನೋಡೋಣ ಬನ್ನಿ, ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್.
ಬೆಂಗಳೂರಲ್ಲಿ ಮಳೆ ಇಲ್ಲ ಅಂದ್ರೆ ಆಚೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯ್ತು. ಯಪ್ಪ, ನಾನ್ ಬೇರೆ ಜಾಕೆಟ್ ತಂದಿಲ್ಲ. ಮುಗೀತ್ ನನ್ ಕತೆ. ಓ, ಇವತ್ ನಾನ್ ಯಾವ ಕಡೆ ಇದ್ದೀನೋ ಏನೋ. ಅಲ್ಲಿ ನೋಡಿದ್ರೆ ಈ ಕಡೆ ಮೆಟ್ರೋ ಸ್ಟೇಷನ್ ನೋಡ್ತಾ ಸಿಗ್ನಲ್ ಬೇರೆ ಹಾರಿಸ್ಬಿಟ್ಟಿದ್ದೀನಿ. ಬೆಂಗಳೂರು ಆಚೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯ್ತು. ಸಿ 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 ಸಿ. ಥು. ಏನೇನೋ ಅನ್ಕೊಂಡ್ ಬಂದಿರ್ತೀವಿ, ಕತೆ ಏನೇನೋ ಆಗಿರತ್ತೆ. ಫುಲ್ಲು ನೆಂದೋಗ್ಬಿಟ್ಟೆ. ಆದ್ರೂ ರೈನ್ ಜಾಕೆಟ್ ಹಾಕೋಣ ಅನ್ಸ್ತು. ಈ ಬಿಸಿಲಲ್ಲಿ ಅಲ್ಲಿ ಮಳೆ ಹೊಡಿಯತ್ತೆ ಅಂತ ನಾನೇ ದೊಡ್ಡ ಅದ್ರ ತರ ಬಿಟ್ಟು ಬಂದೀನಿ. ತಡಿಯೋಣ ತಡಿಯೋ. ಇವನ್ ಯಾವನ್ ಗುರು ಇವನು ಹಾರಿಸ್ಕೊಂಡು ಹೋಗ್ಬಿಟ್ಟ. ರಪ್ ಅಂತ ಹೋಗ್ಬಿಡ್ತಲ್ಲ ಅವನ. ಗಟ್ಟಿ ಎಳಿಬೇಕು. ಇವನು ಯಾವನ್ ಗುರು ಹಿಂಗ್ ಹೋದ. ಹೆದರ್ಬಾರ್ದು, ಹೆದರಿದ್ರೆ ಹೋಯ್ತು. ಇಲ್ಲಿ ನೋಡಿ, ಕಪಲ್ ರೈಡರ್ಸ್, ನಾವು ಸಿಂಗಲ್ಸ್. ಗೈಸ್, ಅಂತೂ ಫೈನಲ್ಲಿ ಶಿವಗಂಗೆ ರೀಚ್ ಆಗಿದ್ದೀನಿ. ಟೈಮ್ ಈಗ 6 ಗಂಟೆ. ಅಷ್ಟೊಂದು ಜನ ಏನಿಲ್ಲ. ಇಲ್ಲಿ ದೇವಸ್ಥಾನದ ಎದುರುಗಡೆನೆ ಗಾಡಿ ಪಾರ್ಕ್ ಮಾಡಿದ್ದೀನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಎಂಟ್ರೆನ್ಸು. ಸೊ ಇದ್ರ ಮುಖಾಂತರನೇ ನಾವು ಶಿವಗಂಗೆ ಹಿಲ್ಸ್ ಮೇಲೆ ಹೋಗಬೇಕು. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಮುಂದೆ ಮೇಲೆ ದೇವಸ್ಥಾನ ತನಕ ಈ ಥರ ಮೆಟ್ಲುಗಳಿದ್ದಾವೆ. ಅದಾದಮೇಲೆ ಮೇಲೆ ಬಂಡೆಗಳ ಮೇಲೆ ಟ್ರೆಕ್ ಮಾಡಬೇಕಾಗತ್ತೆ. ಹೆವಿ ಮಳೆ ಬಂತು ಗಾಯ್ಸ್, ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ, ಆಚೆ ಬಂದಮೇಲೆ ಎಲ್ಲ ಕಾಮನ್ನೇ. ಬನ್ನಿ ಹೋಗೋಣ. ಗೈಸ್, ನೀವು ಶಿವಗಂಗೆ ಬಂದಿದ್ರೆ ಈ ಒಂದು ಜಾಗನ ನೋಡಿರ್ತೀರಾ. ಹಾಗೆ ಕೆಲವ್ರು ಗಮನಿಸಿರಲ್ಲ ಅನ್ಕೊತೀನಿ. ಏನಂದರೆ ಸುರಂಗ ಮಾರ್ಗ ಇದು. ಬೆಟ್ಟದ ಮೇಲಿಂದ ಹೋಗಿದೆ. ಎಷ್ಟು ಚಿಕ್ಕದಿದೆ ನೋಡಿ. ಅಬ್ಬಬ್ಬಾ ಅಂದರೆ ಒಬ್ಬ ಮನುಷ್ಯ ಮಾತ್ರ ಹೋಗೋಕ್ಕಾಗತ್ತೆ, ಅಷ್ಟು ಚಿಕ್ಕದಾಗಿದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಈ ಮಂಟಪ ಕೆಂಪೇಗೌಡರು ಇಲ್ಲಿಗೆ ಬಂದಾಗ ವಿಶ್ರಾಂತಿ ತೆಗೆದುಕೊಳ್ತಿದ್ದ ಜಾಗ ಅಂತೆ. ಹಾಗೆ ದೇವಸ್ಥಾನದ ಒಳಗಡೆ ಕೆಂಪೇಗೌಡರ ಖಜಾನೆ ಅಂತ ಬೇರೆ ಬೋರ್ಡ್ ಹಾಕಿದ್ದಾರೆ. ಇನ್ನೊಂದು ವಿಷಯ ಗೊತ್ತಾ, ಕೆಂಪೇಗೌಡರ ಒಂದು ಭಾಗದ ನಿಧಿ ಇದೇ ಬೆಟ್ಟದಲ್ಲಿದೆ ಅಂತ ಮಾತಿದೆ. ಹೋಗ್ತಾ ದಾರಿ ಉದ್ದಕ್ಕೂ ಅಲ್ಲಲ್ಲಿ ಈ ಥರ ಕ್ಯಾಂಡಿಮೆಂಟ್ಸ್ ಅಂಗಡಿಗಳನ್ನು ಹಾಕಿದ್ದಾರೆ. ಸೊ ನಾವು ಬೇಗ ಬಂದಿರೋದ್ರಿಂದ ಯಾವುದೂ ಓಪನ್ ಆಗಿರಲಿಲ್ಲ. ನೋಡಿ, ಶಿವಗಂಗೆ ಬೆಟ್ಟದ ಟಾಪ್ ಇನ್ನೂ ಅಲ್ಲಿ ಕಾಣ್ತಾ ಇದೆ. ಇನ್ನು ಅಲ್ಲಿಗೆ ಹೋಗಬೇಕು ಗುರು. ಸ್ವಲ್ಪ ಸುಸ್ತಾಗಿದ್ದೀನಿ, ಬಟ್ ಈಗ ಹಿಂತಿರುಗೋ ಆಪ್ಷನ್ನೇ ಇಲ್ಲ. ಅಲ್ಲಿಗೆ ತಲುಪಬೇಕಷ್ಟೆ. ಗೈಸ್, ಆಲ್ಮೋಸ್ಟ್ ಇವಾಗ ಒಂದು ಅರ್ಧಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಕೂತ್ಕೊಂಡೆ. ಟ್ರೆಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇದೇ ಫಸ್ಟ್ ಕೂತ್ಕೊಂಡಿರೋದು. ಕೆಳಗಿಂದ ಬರ್ತಾ ಇದ್ದಾಗ ಎಷ್ಟು ಟಯರ್ಡ್ ಆಗಿದ್ರೂ ಇಂಥ ಸೀನ್ ನೋಡಿದ್ಮೇಲೆ ಫುಲ್ ಎನರ್ಜಿ ಬ್ಯಾಕ್ ಬರುತ್ತೆ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಲೈಫಲ್ಲೂ ಕೂಡ ಹೀಗೆ ಅನಿಸುತ್ತೆ. ಸ್ವಲ್ಪ ಕ್ಲೈಮ್ ಕಷ್ಟ ಆಗುತ್ತೆ, ಬಟ್ ಒನ್ಸ್ ಯು ಪಾಸ್ ಮಾಡಿ ಹಿಂದೆ ನೋಡಿದ್ರೆ ನಾವು ಎಷ್ಟು ದೂರ ಬಂದಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಲಿಟ್ರಲಿ ಹೇಳಬೇಕು ಅಂದರೆ ಇಲ್ಲಿ ಬೀಸ್ತಾ ಇರುವಂಥ ಈ ತಂಪಾದ ಗಾಳಿ
ಇಲ್ಲಿನ ಸೈಲೆನ್ಸ್, ಈ ಸೈಲೆನ್ಸ್ ಮಧ್ಯೆ ಪಕ್ಷಿಗಳ ಸೌಂಡು, ಅದರಲ್ಲೂ ನವಿಲುಗಳು ಕೂಗೋ ಸೌಂಡೇ ಜಾಸ್ತಿ ಕೇಳಿಸ್ತಿದೆ. ಎವ್ರಿಥಿಂಗ್ ಈಸ್ ಫೀಲ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಫುಲ್ಲು ಪೀಸ್ ಆಗಿದೆ ಗೈಸ್. ಟ್ರೆಕ್ಕಿಂಗ್ ಅಂದರೆ ಜಸ್ಟ್ ಕ್ಲೈಂಬಿಂಗ್ ಅಷ್ಟೇ ಅಲ್ಲ, ಇದು ಒಂದು ಫೀಲ್, ಒಂದು ಬ್ರೇಕ್, ನಮ್ಮ ಸೆಲ್ಫ್ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಚಾನ್ಸ್ ಅಂತಲೇ ಹೇಳಬೇಕು. ಸೊ ಟೈಮ್ ಸಿಕ್ಕಾಗೆಲ್ಲ ಬನ್ನಿ ಫ್ರೆಂಡ್ಸ್, ಅದರಲ್ಲೂ ಫ್ರೆಂಡ್ಸ್ ಜೊತೆ ಬನ್ನಿ, ಟ್ರೆಕ್ ಮಾಡಿ, ಮಜಾ ಮಾಡಿ, ಆದರೆ ಸೇಫಾಗಿ ಮಾಡಿ. ಗೈಸ್, ಇದೊಂದು ಡಿಫ್ರೆಂಟ್ ಫೀಲ್ ನನಗಂತೂ. ನೋಡಿ, ಸುತ್ತಮುತ್ತ ಯಾರೂ ಕಾಣಿಸ್ತಾ ಇಲ್ಲ, ಜಸ್ಟ್ ನಾನು ಮತ್ತು ಈ ನೇಚರ್. ಹೆಂಗೆ ಅನಿಸ್ತಿದೆ ಅಂದರೆ ಕೆಲವೊಮ್ಮೆ ಹೀಗೆ ಒಬ್ಬನೇ ಇರೋದು ಕೂಡ ಬೇಕು ಅನಿಸತ್ತೆ ಸೆಲ್ಫ್ ಜೊತೆ ಮಾತಾಡೋಕ್ಕೆ. ನಿಜವಾಗ್ಲೂ ಎಲ್ಲ ಥರ ಫೀಲ್ ಆಗ್ತಾ ಇದೆ ಇಲ್ಲಂತೂ. ಇಲ್ಲೊಂದು ಕಡೆ ದಾರಿನೇ ಮಿಸ್ ಆಗಿ ಯಾವುದೋ ದಾರಿಗೆ ಬಂದುಬಿಟ್ಟಿದ್ದೀನಿ. ಬರೀ ಬಂಡೆಗಳೇ ಕಾಣ್ತಾ ಇದೆ ಹೊರತು ದಾರಿ ಅಂತೂ ಕಾಣ್ತಾನೆ ಇಲ್ಲ. ಯಾವ ಕಡೆ ಹೋಗಬೇಕೋ ಗೊತ್ತಾಗ್ತಾ ಇಲ್ಲ. ಮೇಲ್ಗಡೆ ಡೆಸ್ಟಿನಿ ಒಂದು ಕಾಣ್ತಾ ಇದೆ. ಆ್ಯಕ್ಚುಲಿ ಗೈಸ್, ದಾರಿ ಮಿಸ್ ಆಗಿ ಹೋಗಿದ್ದೀನಿ ಅಂದಿದ್ನಲ್ಲ, ನೋಡಿ ಇಲ್ಲಿ ಎಲ್ಲ ರೈಟ್ ಸೈಡಿಂದ ಬರ್ತಾ ಇದ್ದಾರೆ, ಬಟ್ ನಾನು ಲೆಫ್ಟ್ ಸೈಡಿಂದ ಬಂದೆ. ಬಟ್ ಡೆಸ್ಟಿನೇಷನ್ಗೆ ರೀಚ್ ಆಗೇ ಆಗ್ತೀನಿ, ಡೌಟೇ ಇಲ್ಲ. ಗೈಸ್, ಈಗ ಸುಮಾರು ಒಂದು 70% ಟ್ರೆಕ್ ಕಂಪ್ಲೀಟ್ ಆಗಿದೆ. ಬಟ್ ಆ್ಯಕ್ಚುಯಲ್ ರಿಯಲ್ ಟ್ರೆಕ್ಕಿಂಗ್ ಟ್ರೈಲ್ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಈಗ ಹೇಳ್ತಿದ್ದೀನಿ ಅಂದರೆ, ನೋಡಿ ಇಲ್ಲಿ ಮುಂದೆ ಈ ದಾರಿ ಹೇಗಿದೆ ಅಂತ. ಬಂಡೆಗಳ ಮೇಲೆ ಚಿಕ್ಕ ಚಿಕ್ಕ ಸ್ಟೆಪ್ ಇದೆ, ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹತ್ತಬೇಕಾಗತ್ತೆ. ಇಲ್ಲಿ ಕೋತಿಗಳಂತೂ ತುಂಬಾ ಇರ್ತವೆ. ನಿಮ್ಮ ಬ್ಯಾಗು, ಫೋನು, ಏನಾದರೂ ಥಿಂಗ್ಸ್ ಇದ್ದರೆ ಹುಷಾರಾಗಿ ಇಟ್ಕೊಂಡು ಬನ್ನಿ. ಅಟ್ಯಾಕ್ ಏನು ಮಾಡಲ್ಲ, ಬಟ್ ತಿನ್ನಕ್ಕೆ ಏನಾದರೂ ಸಿಗತ್ತೆ ಅಂತ ಕಸ್ಕೊಳ್ಳೋಕೆ ಬರುತ್ತೆ. ಇಲ್ಲಿ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟು. ಒಂದೊಂದು ಸ್ಟೆಪ್ಪು ಕೂಡ ಕೇರ್ಫುಲ್ಲಾಗಿ ಹಾಕಬೇಕು. ಇಷ್ಟು ದೂರ ಬಂದಿದ್ದಲ್ಲ, ಬಟ್ ಇಲ್ಲಿಂದ ಆ್ಯಕ್ಚುವಲ್ ಚಾಲೆಂಜ್ ಶುರುವಾಗ್ತಿದೆ. ಕೆಳಗಡೆ ನೋಡಿದ್ರೆ ಸೇಮ್ ಮಹಾರಾಷ್ಟ್ರದಲ್ಲಿ ಏನು ಹರಿಯರ್ ಫೋರ್ಟ್ ಟ್ರೆಕ್ ಇದೆಯಲ್ಲ ಹಾಗೆ ಫೀಲ್ ಆಗುತ್ತೆ. ಏನಪ್ಪ ಅಂದರೆ ಇಲ್ಲಿ ಸೈಡಲ್ಲಿ ಕಂಬಿಗಳು ಹಾಕಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ, ಆಂಟಿರು ಅಜ್ಜಿರು ಹತ್ಕೊಂಡು ಬಂದಿದ್ದಾರೆ ಗುರು. ಆ್ಯಕ್ಚುಲಿ ಇದು ಕಣ್ವ ಮಹರ್ಷಿಗಳು ತಪಸ್ ಮಾಡಿದಂಥ ಜಾಗ. ಒಳಗಡೆ ಶಿವಲಿಂಗನೂ ಇದೆ. ಇಲ್ಲಿ ನೋಡ್ಬೋದು, ಜಸ್ಟ್ ನಮ್ಮ ಕಾಲಿನ ಅರ್ಧ ಪಾದ ಇಡ್ಬೋದು ಅಷ್ಟೇ ಜಾಗ ಇರೋದು. ಆಕ್ಚುಲಿ ಇಲ್ಲೊಂದು ಗಂಟೆ ಕಾಣ್ತಾ ಇದೆ ನಿಮ್ಗೆ. ಯಾರು ಗುರು ಕಟ್ಟಿದಿಲ್ಲಿ, ಅದು ಹೆಂಗ್ ಕಟ್ಟಿದ್ರು ಅಂತ. ಫೈನಲಿ ಟಾಪಲ್ಲಿರೋ ನಂದಿ ವಿಗ್ರಹದ ಹತ್ರ ಬಂದಾಯ್ತು. ಮೇಲ್ ಬಂದರೂ ಇನ್ನು ಸೂರ್ಯ ಅಂತೂ ಕಾಣ್ತಾನೆ ಇಲ್ಲ. ಇಲ್ಲಿಂದ ವ್ಯೂ ಹಾಗೆ ಇಲ್ಲಿ ನಿಂತ್ಕೊಂಡಾಗ ಆಗೋ ಫೀಲ್ ಹೇಗಿದೆ ಗೊತ್ತಾ? ಈ ಮುದ್ದಾದ ಸಿದ್ಧ ಬಸವನ ಕೊರಳಲ್ಲಿರೋ ಗಂಟೆನ ಬಾರಿಸೋದು ಅಷ್ಟೊಂದು ಸುಲಭ ಅಲ್ಲ. ಸುಮಾರು 4488 ಅಡಿ ಎತ್ತರದಲ್ಲಿರೋ ಈ ಬೆಟ್ಟನ ಹತ್ಕೊಂಡು ಬಂಡೆಗಲ್ಲುಗಳನ್ನು ದಾಟ್ಕೊಂಡು ಬರಬೇಕಾಗತ್ತೆ. ಇದ್ರ ಸುತ್ತ ನಡೆಯೋಕ್ಕೆ ಸರಿಯಾಗಿ ದಾರಿನೇ ಇಲ್ಲ. ನೋಡಿ, ಮಿಸ್ ಆದರೆ ಸೀದಾ ಪಾತಾಳಗಂಗೆಗೆ ಹೋಗೋದು. ಅಂಥದ್ರಲ್ಲಿ ಈ ವಿಗ್ರಹನ ಹೇಗೆ ಕೆತ್ತಿರಬೇಡ ಅಲ್ವಾ? ಆ್ಯಕ್ಚುಲಿ ಮೇನ್ ಡೆಸ್ಟಿನೇಷನ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು. ಸೊ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋಣ ಬನ್ನಿ.
ಫೈನಲಿ ಗಾಯ್ಸ್ ಶಿವಗಂಗೆ ಬೆಟ್ಟದ ಟಾಪ್ ತಲುಪಿದ್ದಾಯಿತು. ನೋಡಿ ಈ ವ್ಯೂ ಲಿಟ್ರಲಿ ಮಾತೇ ಬರೋದಿಲ್ಲ. ಎಲ್ಲ ಕಡೆ ನೇಚರ್, ಸೈಲೆನ್ಸ್, ಬ್ರೀಸ್, ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಜಸ್ಟ್ ಫೀಲ್ ಮಾಡಬೇಕಷ್ಟೆ. ಕೆಳಗಡೆಯಿಂದ ಬರ್ತಾ ಇದ್ದಾಗ ಎಷ್ಟು ಕಷ್ಟ ಅನ್ನಿಸ್ತಾ ಇತ್ತು, ಆದರೆ ಈಗ ಇಲ್ಲಿ ನಿಂತು ನೋಡಿದ್ರೆ ಎವ್ರಿ ಸ್ಟೆಪ್ ಈಸ್ ವರ್ತ್ ಇಟ್ ಅಂತ ಅನಿಸ್ತಾ ಇದೆ. ಇದನ್ನು ನೋಡ್ತಾ ಇದ್ದರೆ ಸಡನ್ನಾಗಿ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಈ ಟೈಟಾನಿಕ್ ಹಡಗಿನ ಫ್ರಂಟ್ ವ್ಯೂ ಹೇಗೆ ಕಾಣಿಸುತ್ತಲ್ವಾ, ಸೊ ಅದೇ ಥರನೇ ಫೀಲ್ ಆಗ್ತಾ ಇರೋದು. ಇಲ್ಲಿ ನೋಡ್ತಾ ಇರೋದು ತೀರ್ಥಕಂಬ, ಹಾಗೆ ಅದರ ಪಕ್ಕದಲ್ಲಿರೋದು ದೀಪಕಂಬ ಅಥವಾ ಉರಿಕಂಬ ಅಂತ ಹೇಳ್ತಾರೆ. ವಿಶೇಷ ಏನಂದರೆ ಸಂಕ್ರಾಂತಿ ಟೈಮಲ್ಲಿ ತೀರ್ಥಕಂಬದಿಂದ ಬರುವ ಜಲದಿಂದ ಇಲ್ಲಿ ಆರಾಧನೆ ಮಾಡುವ ದೇವರುಗಳಾದ ಹೊನ್ನಾದೇವಿಯನ್ನು ಗಂಗಾದೇಶ್ವರನಿಗೆ ಧಾರೆ ಎರೆದುಕೊಡಲಾಗ್ತದೆ ಅಂತ ಹೇಳ್ತಾರೆ. ನೋಡಿ ಈ ಕಡೆಯಿಂದ ಈ ಕಡೆ ಹೋದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಶಾಂತಲಾ ಡ್ರಾಪ್ ಅಂತ ಹೇಳ್ತಾರೆ. ಏನು ಹೊಯ್ಸಳರ ರಾಜ ವಿಷ್ಣುವರ್ಧನ ಇದ್ನಲ್ಲ, ಅವ್ರ ಹೆಂಡತಿ ಶಾಂತಲಾ ದೇವಿ ಇಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ತೋರಿಸ್ತೀನಿ ಬನ್ನಿ. ಇದೇ ನೋಡಿ ಶಾಂತಲಾ ಡ್ರಾಪ್. ಬೆಂಗಳೂರು ನಿಯರಲ್ಲಿ ಇದು ಕೂಡ ಒಂದು ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ರಿ ಎಂತ ಎಂಜಾಯ್ ಮಾಡ್ತಿದ್ದಾರೆ, ಸಖತ್ತಾಗಿತ್ತು. ಈ ತರ ಗ್ಯಾಂಗ್ ಕಟ್ಕೊಂಡ್ ಬಂದ್ರೆ ನಿಜವಾಗ್ಲೂ ಈ ತರ ಎಂಜಾಯ್ ಮಾಡ್ಬೇಕು ಗುರು. ಕೆಲವ್ರು ಇರ್ತಾರೆ, ಟೈಮ್ ಆಯ್ತು ನೋಡಿ ಹೋಗೋಣ. ಅರ್ಥ ಆಯ್ತು ಅನ್ಸುತ್ತೆ. ತಡಿತಾರೆ ದೈ ತಿನ್ನಾಯಿ ಅಲ್ಲಿ ಹಾಕಿದ್ದೀನಿ ಡಬ್ಬ. ನನ್ನ ಮಗನೇ ನಾನು ಸ್ವಲ್ಪ ತಿಂತೀನಿ ತಡಿಯಾ. ಇಲ್ಲ ಇಲ್ಲಿ ನೋಡಿ, ಖಾಲಿ ಖಾಲಿ ಖಾಲಿ. ತಿನ್ನಕ್ ತಂದು ಎಲ್ಲ ಕಸ್ಕೊಂಡ್ಬಿಟ್ರು ಗುರು, ತಿನ್ನಕ್ಕೆ ಕೊಡ್ಲಿಲ್ಲ. ನಮ್ದೇನಿದ್ರು ತಿಂಕ್ ಬೇಕ್ ತಿನ್ಬೇಕು. ನೋಡ್ರಿ ಹೆಂಗ್ ಎಂಜಾಯ್ ಮಾಡ್ಕೊಂಡ್ ತಿಂತಿದ್ದಾರೆ. ನನಗಿಷ್ಟೇ ಉಳಿಸ್ಬಿಟ್ಟು ಬಂದ್ ಆರಾಮಾಗಿ ಕುತ್ಕೊಂಡು ತಿನ್ನೋಣ ಅನ್ಕೊಂಡೆ. ಒಂದು ಹೇಳಿಲ್ಲ, ಎಷ್ಟೊಂದು ಬಂದೇವೆ. ಇಲ್ಲೊಂದು ಕೋತಿ ಕಣ್ ಕಾಣ್ತಾ ಇಲ್ಲ, ಅದೇ ಕಿತ್ಕೊಂಡಿದ್ದು ಜಾಸ್ತಿ. ಹೌದು, ಒಂದೇ ಕಣ್ಣಲ್ಲಿ ಎಲ್ಲ ಕಿತ್ಕೊಂಡ್ಬಿಡ್ತು ಗುರು. ಹೌದು, ಇದೆ ಈ ಕೋತಿ ಕಣ್ ಕಾಣ್ತಾ ಇಲ್ಲ, ಇದೇ ಫಸ್ಟ್ ಕೈ ಹಾಕಿದ್ದು ನನಗೆ. ನೋಡಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿಲ್ಲ, ಸೀದಾ ಮೇಲೆ ಹತ್ತಿದ್ದಲ್ಲ ಸನ್ರೈಸ್ ನೋಡೋಕ್ಕೆ. ಈಗ ಹೋಗ್ತಾ ನೋಡ್ಕೊಂಡು ಹೋಗೋಣ ಬನ್ನಿ. ಸೊ ಮಳೆ ಬಂದಿದ್ದರಿಂದ ಸೂರ್ಯನೇ ಕಾಣ್ತಾ ಇಲ್ಲ. 9:30 ಆದ್ರೂ ಫುಲ್ ಮೋಡದಿಂದ ಮುಚ್ಕೊಂಡಿದೆ. ಸೊ ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ವೀರಭದ್ರೇಶ್ವರ ಟೆಂಪಲ್ ಒಳಕಲ್ಲು ಪುಣ್ಯತೀರ್ಥ ಅಂತ. ಅಂದರೆ ಪಾಪದ ಕೈಗೆ ಎಟುಕತ ಜಲ ಎಂಬ ನಂಬಿಕೆಯಲ್ಲಿ ಇಲ್ಲಿ ಒಳಗಡೆ ಹೋಗೋಕ್ಕೆ 5 ರೂಪಾಯಿ ಟಿಕೆಟ್ ತಗೊಂಡು ಹೋಗಬೇಕಾಗತ್ತೆ. ಇಲ್ಲಿ ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲಿ ಇರೋವಂಥ ಒಳಕಲ್ಲು ಒಳಗೆ ಕೈ ಹಾಕಿದ್ರೆ ಅದರಲ್ಲಿ ನಿಮಗೆ ನೀರು ಸಿಕ್ಕರೆ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಡೆಫಿನೆಟ್ಲಿ ಆಗತ್ತೆ ಅಂತ. ಅಥವಾ ಸಿಗಲಿಲ್ಲ ಅಂದರೆ ನೀವು ಅಂದ್ಕೊಂಡಿದ್ದು ಕಂಪ್ಲೀಟ್ ಆಗಲ್ಲ ಅನ್ನೋ ನಂಬಿಕೆ ಇದೆ. ಬನ್ನಿ ಒಳಗಡೆ ಹೇಗಿದೆ ನಾವು ಒಂದ್ಸಲ ಹೋಗಿ ಟ್ರೈ ಮಾಡೋಣ.
ಈ ಶಿವಗಂಗೆ ಬೆಟ್ಟದ ಸ್ಪೆಷಲ್ ಅಂತ ಹೇಳೋದಾದ್ರೆ, ಈ ಬೆಟ್ಟವನ್ನು ನೀವು 4 ದಿಕ್ಕಿನಿಂದ ನೋಡಿದ್ರೂ 4 ಬೇರೆ ಬೇರೆ ವ್ಯೂನಲ್ಲಿ ನೋಡ್ಬೋದು. ಒಂದು ಕಡೆಯಿಂದ ನಂದಿ ಥರ ಕಂಡ್ರೆ, ಇನ್ನೊಂದು ಕಡೆಯಿಂದ ಲಿಂಗದ ರೀತಿಯಲ್ಲಿ ಕಾಣಿಸುತ್ತೆ, ಮತ್ತೊಂದು ಕಡೆಯಿಂದ ಗಣೇಶ ಹಾಗೆ ಸರ್ಪದ ರೀತಿಯಲ್ಲಿ 4 ಕಡೆಯಿಂದ ನೋಡಿದ್ರೂ 4 ಡಿಫ್ರೆಂಟ್ ಟೈಪ್ ಆಫ್ ವ್ಯೂನಲ್ಲಿ ನೋಡೋಕ್ಕೆ ಸಿಗತ್ತೆ. ಇದೇ ಈ ಶಿವಗಂಗೆ ಬೆಟ್ಟದ ಸ್ಪೆಷಲ್. ಗೈಸ್, ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ವಿಶೇಷ ಅನ್ನೋದಕ್ಕಿಂತ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಏನಂದರೆ, ಇಲ್ಲಿ ಗಂಗಾದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಲಿಂಗ ಇದೆ. ಇಲ್ಲಿ ಆ ಲಿಂಗದ ಮೇಲೆ ತುಪ್ಪ ಹಚ್ಚಿದ್ರೆ ಅದು ಬೆಣ್ಣೆಯಾಗಿ ಕನ್ವರ್ಟ್ ಆಗುತ್ತೆ. ಯೂಶಲಿ ಇಡೀ ಜಗತ್ತಿನಲ್ಲಿ ನೋಡ್ಬೋದು ಬೆಣ್ಣೆಯಿಂದ ತುಪ್ಪ ಮಾಡ್ಬೋದು. ಸೊ ಇಲ್ಲಿ ತುಪ್ಪದಿಂದ ಬೆಣ್ಣೆಯಾಗಿ ಕನ್ವರ್ಟ್ ಆಗುತ್ತೆ. ಎಷ್ಟೋ ಸೈಂಟಿಸ್ಟ್ಗಳು ಇಲ್ಲಿ ಬಂದು ಟೆಸ್ಟ್ ಮಾಡೋಕ್ಕೆ ನೋಡಿದ್ರು, ಆದರೆ ಅವ್ರಿಗೆ ಯಾವುದೇ ಆನ್ಸರ್ ಸಿಕ್ಕಿಲ್ಲ. ಸೊ ಇದು ನಮ್ಮ ಸನಾತನ ಧರ್ಮದ ವಿಶೇಷತೆ ಅಂತಲೇ ಅನ್ಬೋದು. ಗುರು, ಆ್ಯಕ್ಚುಲಿ ಟ್ವಿಸ್ಟ್ ಏನಂದರೆ, ನಾನು ಆ ಕಡೆಯಿಂದ ಬಂದಿದ್ದ ದಾರಿನೇ ಬೇರೆ, ಈ ಕಡೆಯಿಂದ ಹೋಗಿದ್ದ ಬೇರೆ. ಬಟ್ ಈ ಕಡೆಯಿಂದ ಹೋಗ್ತಾ ಕರೆಕ್ಟಾಗಿ ರೀಚ್ ಆಗಿದ್ದೀನಿ. ಒಬ್ಬನೇ ಯಾವುದೋ ಬೇರೆ ದಾರಿಗೆ ಹೋಗ್ಬಿಟ್ಟಿದ್ದೀನಿ. ಬಟ್ ಅಲ್ಲೂ ದಾರಿ ಥರನೇ ಇತ್ತು. ಸೊ ಹೋದೆ, ಕರೆಕ್ಟಾಗಿ ರೀಚ್ ಆಗಿದ್ದೀನಿ. ಬಟ್ ಆ ಕಡೆಯಿಂದ ಬರ್ತಾ ಮಾತ್ರ ರೆಗ್ಯುಲರ್ ಆಗಿ ಎಲ್ಲ ಹೆಂಗೆ ಓಡಾಡ್ತಾರೆ ಆ ಥರ ಆ ದಾರಿಯಲ್ಲಿ ಬಂದಿದ್ದೀನಿ. ಸೊ ಫೈನಲಿ ಶಿವಗಂಗೆ ಟ್ರೆಕ್ ಕಂಪ್ಲೀಟ್ ಆಯಿತು. ಈ ಒಂದು ಬೆಟ್ಟ ಎಷ್ಟು ನಂಬಕ್ಕಾಗದೇ ಇರೋ ವಿಷಯಗಳನ್ನು ತುಂಬಿಕೊಂಡಿದೆ ಅಂದರೆ, ಉಫ್, ಇದನ್ನು ಹೇಳೋಕ್ಕಿಂತ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ಖುಷಿ ಸಿಗತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಈ ಟ್ರೆಕ್ ಒಂದು ಥಿಂಗ್ನ ಟೀಚ್ ಮಾಡ್ತು. ಸ್ಟಾರ್ಟ್ ಮಾಡೋದು ಈಸಿ, ಬಟ್ ಫಿನಿಶ್ ಮಾಡೋದೇ ರಿಯಲ್ ಅಚೀವ್ಮೆಂಟ್ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.